ಆಗ್ತದೆ. ಯಾಕಂದ್ರೆ ನ್ಯಾಯಾಂಗದಾಗಿರ್ಬೋದು ಮತ್ತು ಎವಿಡೆನ್ಸ್ ಮೇಲೆ ಇರುವಂಥವು ಎವಿಡೆನ್ಸ್ ಸಿಗದಂಗೆ ಮಾಡುವಂಥದ್ದು ನಾವು ನೋಡಿದ್ವಿ. ಒಟ್ಟಾರೆಯಾಗಿ ಈ ಏನು ಕೋವಿಡ್ ವರದಿ ಬಂದದಲ್ಲ, ಇದು ಮೋಸ್ಟ್ಲಿ ಕಾಂಗ್ರೆಸ್ ಕೈಲಿ ಒಂದು ಆಯುಧ ಅಷ್ಟ. ಅವ್ರು ಅದನ್ನು ಪ್ರಯೋಗ ಮಾಡೇ ಪೂರ್ಣ ಪ್ರಮಾಣದಲ್ಲಿ ಯಡಿಯೂರಪ್ಪನವ್ರು ನಾಶ ಮಾಡ್ತಾರಂತೂ ಅಲ್ಲ, ಒಂದು ಮಾಡಲಿಕ್ಕೂ ಹೋಗೋದಿಲ್ಲ ಅನ್ನಿಸ್ತದೆ. ಯಾಕಂತಂದ್ರೆ ಯಡಿಯೂರಪ್ಪನವ್ರು ನಿಜವಾಗಿಯೂ ಇವತ್ತೇನಪ್ಪ ಅಂತಂದ್ರೆ ಬಿ ಜೆ ಪಿ ಪಾರ್ಟಿಯ ಒಂದು ಕ್ಯಾನ್ಸರ್ ಗಡ್ಡಿದ್ದಂಗೆ. ಯಾಕಂದ್ರೆ ತೆಗೆದು ಹಾಕೋಕ್ಕೂ ಅವ್ರಿಗೆ ಆಗ್ತಾಯಿಲ್ಲ, ಮುಂದುವರಿಸ್ಕೊಂಡು ಹೋಗೋಕ್ಕೂ ಆಗ್ತಾಯಿಲ್ಲ. ಇಂಥ ಸಂದರ್ಭದಲ್ಲಿ ಇದ್ರೊಳಗೆ ಯಡಿಯೂರಪ್ಪನವ್ರನ್ನ ಮತ್ತು ಅದ್ರ ಜೊತೆಗೆ ನಮ್ಮ ಶ್ರೀರಾಮುಲು ಅವರನ್ನು ಮತ್ತು ಇನ್ನೊಬ್ಬರು ನಮ್ಮ ಏನಪ್ಪ ಅಂತಂದ್ರೆ ಅವ್ರ ಜೊತೆ ನಮ್ಮ ಆರೋಗ್ಯ ಮಿನಿಸ್ಟರ್ ಆದಂಥ ಸುಧಾಕರ್ ಅವರನ್ನು ಇವರೆಲ್ಲರನ್ನೂ ಮನೆಗೆ ಕಳಿಸುವಂಥದ್ದು ಮಾಡಿದರೆ ಇವ್ರಿಗೆ ವಾದ ಮಾಡೋಕ್ಕೆ ಬೇಕಲ್ಲ ವಿಷಯಗಳು. ಅದಕ್ಕಾಗಿ ಅವ್ರನ್ನ ಇಟ್ಕೊಂಡ್ರು ಅವ್ರು ಟೀಕಾ ಮಾಡ್ತಾ ತಮ್ಮ ಒಂದಷ್ಟು ಹೆಚ್ಚು ಮಾಡ್ಕೊಳ್ಳುವಂಥ ಒಂದು ಬೆಲೆಯನ್ನು ಹೆಚ್ಚು ಮಾಡ್ಕೊಳ್ಳೋಂಥ ವ್ಯಾಲ್ಯೂ ಹೆಚ್ಚು ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡ್ತದೆ ಮೇಲೆ ಕಾಂಗ್ರೆಸ್. ಇವರಿಗೆಲ್ಲ ಶಿಕ್ಷೆ ಆಗುವಂಗೆ ಮಾಡ್ತಿದ್ರು ಮಾತ್ರ ದೂರದ ಕಳಿಸು. ಅದೇನೂ ಇರಲಿ, ಇವತ್ತು ಮಾತ್ರ ಕೈಗೆ ಬಂದದ ಈ ವರದಿ ಸಾರ್ವಜನಿಕಗೊಳಿಸಿದ್ರೆ ಭಾಳ ಉತ್ತಮ. ಜೊತೆಗೆ ಈ ಮಾಡಿದ ತಪ್ಪುಗಳದ ಮಾಡಿದಾರಲ್ಲ ಇವರೆಲ್ಲ ಶಿಕ್ಷೆ ಆದ ರೀತಿ ಭಾಳ ಪರಮೋತ್ತಮ. ಯಾಕಂದ್ರೆ ಶಿಕ್ಷೆ ಆಗಿಲ್ಲ ಅನ್ನೋ ಕಾರಣಕ್ಕನ ಇದು ದಿನಕ್ಕೆ ಬೆಳೀತಾನೆ ನಡೆದ. ಅಧಿಕಾರಶಾಹಿಗಳಿಗೆ ಆಗ್ತಲ್ಲ ಶಿಕ್ಷೆಗಳು. ಈಗೆಲ್ಲ ಸಾಕಷ್ಟು ಹೇಳಿದ್ವಿ ನಾವು. ಲೋಕಾಯುಕ್ತ ಒಂದು ದಾಳಿ ಸಂದರ್ಭದಲ್ಲಿ ಅನೇಕ ಸಿಕ್ಕಾಕೊಂಡಿದ್ದಾರೆ. ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದಾವೆ ಅವರ ಅಕ್ರಮ ಆಸ್ತಿ ಗಳಿಸಿದ್ರ ಬದಲಾಗಿ. ಇಲ್ಲಿವರೆಗೆ ಯಾವ ಅಧಿಕಾರಿಗಳು ಶಿಕ್ಷೆ ಆಗಿ ಹೌದು ಪಂಚರ್ ನಾವು ಮಾಡಿದ್ದೀವಿ ಇಂಥ ಇಷ್ಟು ಮಟ್ಟಿಗೆ ಅವ್ರನ್ನ ಅಮಾನತಲ್ಲ ಪೂರ್ತಿ ಮನೆಗೆ ಕಳಿಸೋದು ಡಿಸ್ಮಿಸ್ ಮಾಡುವಂಥ ಯಾವ ಘಟನೆಗಳು ಭಾಳ ಕಡಿಮೆ.